ಸಭೆ 2 ಗಂಟೆಗೆ ನಮ್ಮ KKRDB ಅಧ್ಯಕ್ಷರು ಕರೆದಿದ್ದಾರೆ. ನಾವೆಲ್ಲ ಆ ಸಮಿತಿಯ ಸದಸ್ಯರಿರೋದ್ರಿಂದ ನಾವೆಲ್ಲರೂ ಬಂದಿದ್ದೀವಿ. ಇವತ್ತು ಕ್ರಿಯಾ ಯೋಜನೆಯನ್ನು ಅಪ್ರೂವ್ ಮಾಡುವಂಥ ಕೆಲಸ ಇವತ್ತು ಮಧ್ಯಾಹ್ನ ಇದೆ. ಈ ಭಾಗದ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಆರ್ಟಿಕಲ್ 371J ಪ್ರಕಾರ ಅತಿ ಹೆಚ್ಚು ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದು. ಈ ಭಾಗಕ್ಕೆ ಶಿಕ್ಷಣ ಇಲಾಖೆಯಿಂದ ಹಿಡ್ಕೊಂಡು ಹಿಂದುಳಿದ ವರ್ಗದ ಇಲಾಖೆ ಮತ್ತು ಬೇರೆ ಬೇರೆ ಅಭಿವೃದ್ಧಿಗೆ KKRDB ಹೆಚ್ಚು ಹಣವನ್ನು ಕೊಡುವಂಥ ಕೆಲಸ ಆಗ್ತಾಯಿದೆ. ನಿಜವಾಗಲೂ ಇದಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗಿದ್ದು ಭಾಳ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ, ಸಿದ್ದರಾಮಯ್ಯವ್ರನ್ನ ಮತ್ತು ರಾಹುಲ್ ಗಾಂಧಿ ಅವ್ರನ್ನ, ಕಾಂಗ್ರೆಸ್ ಪಕ್ಷದ ಎಲ್ಲರನ್ನೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ. ಯಾಕಂದರೆ ಆರ್ಟಿಕಲ್ 371J ಭಾಳ ಪ್ರಮುಖವಾದಂಥ ಬೇಡಿಕೆ ಈಡೇರಿಸುವಂಥ ಕೆಲಸ UPA ಸರ್ಕಾರದೊಳಗಾಗಿದೆ. ಅದನ್ನು ಚಾಚೂ ತಪ್ಪದೆ ಪಾಲನೆ ಮಾಡುವಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾದ್ನ್ಯಾಗ ಈ KKRDB ಸಮಿತಿಯನ್ನು ಮಾಡಿದರು. ಆ ಸಮಿತಿ ಅವತ್ತಿನ ಸದಸ್ಯ ನಾನು ಇದ್ದೆ. ಇಡೀ ಎಲ್ಲ ಜಿಲ್ಲೆಯೊಳಗೂ ಸಭೆ ಮಾಡಿ, ಎಲ್ಲ ಜಿಲ್ಲೆಯ ಸಭೆ ಮಾಡಿ, ಎಲ್ಲ ರೀತಿ ಅನುಕೂಲವಾಗೋ ರೀತಿಯೊಳಗೆ ಇದ್ರ ಬಗ್ಗೆ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. HK ಪಾಟೀಲ್ರ ಅವತ್ತಿನ ಅಧ್ಯಕ್ಷರು. ಇವತ್ತು ನಿಜವಾಗಲೂ ಅನುಷ್ಠಾನ ಆಗಿ ಜನರಿಗೆ ಮುಟ್ಟುವಂಥ ಕೆಲಸ ಆಗ್ತಾಯಿದೆ. ಶಿಕ್ಷಣ ಹೇಳಿದ್ರೆ ಶಿಕ್ಷಣ ನಮ್ಮ ಕಲ್ಯಾಣ ಕರ್ನಾಟಕನೇ ಒಂದು ಇದ್ರ ಅಕ್ಷರ ಆವಿಷ್ಕಾರ ಮಾಡಿದ್ವಿ. ಅಷ್ಟೆಲ್ಲ ಆವಿಷ್ಕಾರ ಮಾಡಿದ್ರು ನಮ್ಮಲ್ಲಿ ಏನೇನು ಚಮತ್ಕಾರ ಏನೂ ಆಗಲಿಲ್ಲ. ಸರಿ, ಅದು ಹಂತ ಹಂತವಾಗಿ ಹಾಕ್ಕೊಂತ ಹೋಗುತ್ತೆ. ಯಾಕಂದರೆ ಕೆಳಮಟ್ಟದಾಗ ಇದ್ದಿದ್ದು ಮಗ್ಲ ಮೇಲೆ ಬರೋದಂದರೆ ಶಿಕ್ಷಣದೊಳಗೆ ಆಸಕ್ತಿನೇ ಭಾಳ ಮುಖ್ಯವಾಗಿತ್ತು. ಕೆಲವೊಂದಿಷ್ಟು ರಿಸಲ್ಟಿನೊಳಗೆ ಆಗಿರ್ತದೆ. ಅಂದರೆ ಮುಂದೆ ಈ ಭಾಗಕ್ಕೆ ಅದು ಅನುಕೂಲ ಆಗೋ ರೀತಿ. ಇವತ್ತು ಈ ಭಾಗದೊಳಗೆ DYSP ಇರ್ಬೋದು, SP ಇರ್ಬೋದು, ಇದು AC ಇರ್ಬೋದು, CPI ಎಲ್ಲ ಅಪಾರ್ಟ್ಮೆಂಟ್ಗಳನ್ನ ಆಗ್ತಾಯಿದ್ದಾವಲ್ಲ. ಇದಾದಮೇಲೆ ಆದರೆ ಅಕ್ಷರ ಆವಿಷ್ಕಾರದ ವಿಚಾರದೊಳಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಅದನ್ನು ನಾವು ಒಪ್ಕೊತೀವಿ. ಯಾಕಂದರೆ ಲಾಸ್ಟ್ಗೆ ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗದ ಜಿಲ್ಲೆಗಳು ಅದಾವು. ಅದನ್ನು ನಾವು ಪ್ರಯತ್ನವನ್ನು ಮಾಡ್ತೀವಿ. ಹೌದು, ಶಿಕ್ಷಣದೊಳಗೆ ಈ 371J ತರದಕ್ಕೂ ಶಿಕ್ಷಣ ಮತ್ತು ಉದ್ಯೋಗನೇ ಮೇನ್ ಇತ್ತು. ಅದರಲ್ಲಿ 10 ವರ್ಷ ಕಳೆದರೂ ಕೂಡ ಶಿಕ್ಷಣ ಇನ್ನೂ ಮೇಲೆ ಬರ್ತಾನೆ ಇಲ್ಲ. ನಿಶ್ಚಿತವಾಗ್ಲೂ ನೀವು ಹೇಳೋದು ಸತ್ಯ ಇದೆ. ಅದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಇಲಾಖೆ ಮಂತ್ರಿಗಳ ಜೊತೆಗೂ ಮಾತಾಡ್ತೀವಿ. ನಾವು ಈ ಭಾಗದ ಉಸ್ತುವಾರಿ ಮಂತ್ರಿಗಳನ್ನು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಸರಿ, ಈಗ ಒಂದರಿಂದ ಶಿಕ್ಷಕ ನೇಮಕಾತಿ ಮಾಡಬೇಕಂತಂದು ಎಲ್ಲ ಕ್ಯಾಬಿನೆಟ್ನೊಳಗಿರುವಂಥ ಎಲ್ಲ ಸಚಿವರು, ಈ ಭಾಗದ ಸಚಿವರು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಅವಶ್ಯಕತೆಯೂ ಇದೆ. ಈ ಭಾಗದ ಇವರೇ ಶಿಕ್ಷಕರೇ ಅಪಾಯಿಂಟ್ಮೆಂಟ್ ಆಗುವಂಥ ರೀತಿಯೊಳಗೆ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಮಾಡಿ ಈ ಭಾಗಕ್ಕೆ ಅನುಕೂಲ ಆಗೋ ರೀತಿಯೊಳಗೆ ಶಿಕ್ಷಣವೂ ಆಗಬೇಕು, ಶಿಕ್ಷಕರು ಸಿಗಬೇಕು, ಮತ್ತು ಈ ಭಾಗದ ಮಕ್ಕಳಿಗೆ ಉದ್ಯೋಗನೂ ಸಿಗೋ ರೀತಿಯೊಳಗೆ ರೂಪರೇಷೆಗಳು ರೆಡಿ ಆಗ್ತಾಯಿದೆ. ನಡೀತಾ ಇದೆ. ನನ್ನ ಗಮನಕ್ಕಂತೂ ಬಂದಿಲ್ಲ. ಈ ಸತಿ ನನ್ನ ಗಮನಕ್ಕೆ ಬಂದು ಯಾರಂತಂದು ನೀವು ಹೇಳಿದ್ರಿ ಅಂದ್ರೆ ಸರಿ, ಈಗ ಅಂಥದ್ದು ಯಾವುದಾದ್ರೂ ನನ್ನ ಗಮನಕ್ಕೆ ಕೊಟ್ಟರೆ ನಿಶ್ಚಿತವಾಗ್ಲೂ ಅವ್ರ ಮೇಲೆ ಕ್ರಮ ವಹಿಸ್ತೀನಿ. ನಾನು ತೊಗೊತೀನಿ, ಮಾಹಿತಿ ತೊಗೊಂಡು ಕಳಿಸಿ ನಾನು ಅವ್ರ ಮೇಲೆ ಕ್ರಮ ವಹಿಸ್ತೀನಿ. ಕಂಪ್ಲೇಂಟ್ ಇದ್ವು ಅಂತಂದರೆ ನನ್ನ ಗಮನಕ್ಕಿಲ್ಲ. ನನ್ನ ಗಮನಕ್ಕೆ ತಂದರೆ ಡೆಫಿನೆಟಾಗಿ ನಾನು ಅವ್ರ ಮೇಲೆ ಕ್ರಮ ವಹಿಸ್ತೀನಿ. ಗಣತಿ ಒಂದು ಒಳ ಮೀಸಲಾತಿ ಈಗಾಗಲೇ ಗಣತಿ 5ನೇ ತಾರೀಕಿಂದ 17ನೇ ತಾರೀಕುವರೆಗೂ 3 ಹಂತದೊಳಗೆ ಗಣತಿ ಪ್ರಾರಂಭ ಆಗಿದೆ. SC ಯಾವ್ಯಾವ SCಗಳು ಎಷ್ಟೆಷ್ಟಿದ್ದಾರೆ, ಯಾವ ಜಿಲ್ಲೆಯೊಳಗೆ ಎಷ್ಟಿದ್ದಾರೆ, ಏನಿದೆ ಅಂತ ಇಡೀ ರಾಜ್ಯದಾಗ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗ್ತಾಯಿದೆ. ಈಗಾಗಲೇ ಗಣತಿನೂ ಪ್ರಾರಂಭ ಆಗಿದೆ. ಅದು ಬಂದ ಮೇಲೆ ನಾಗಮೋಹನ್ ದಾಸರ ವರದಿ ಅದನ್ನು ಕೊಟ್ಟ ಮೇಲೆ ಅದ್ರ ಬಗ್ಗೆ ಕ್ಯಾಬಿನೆಟ್ಗಳು ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಸರ್, ಅದಕ್ಕೆ ಏನು ಆ್ಯಪ್ ನೋಡಿ, ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಟೆಕ್ನಿಕಲಿ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅದೇನು ಸಮಸ್ಯೆ ಏನಿಲ್ಲ. ಸರಿ, ಇದೇನಿಲ್ಲ. ಅದಕ್ಕೆ ಮೊದಲು 17ನೇ ತಾರೀಕುವರೆಗೆ ಆಗಲಿ, ಎಷ್ಟಾಗತ್ತಂತ ನಂಗೆ ಗೊತ್ತಾಗಲಿ. ಅದಾದಮೇಲೆ ಅಕಸ್ಮಾತ್ ಟೈಮ್ ಬಂದಂದರೆ ಹೇಳೋಣಂತ ನಾವು ಹೋಗಿ ವಿನಂತಿ ಮಾಡ್ಕೊತೀವಿ. ಬಟ್ ಅದರೊಳಗನ ಆಗುತ್ತಂತ ಅವ್ರು ಭಾಳ ಭರವಸೆಯಿಂದ ಇದ್ದಾರೆ. ಯಾರು ನಾಗಮೋಹನ್ ದಾಸ್ ಅವರು ನಾವು ಮಾತಾಡಿದ್ವಿ.
ಇಲ್ಲ ಇಷ್ಟು ಸಮಯ ಸಾಕು, ಸಫಿಷಿಯೆಂಟ್ ಆಗಿದೆ. ಆನ್ಲೈನು ಮಾಡಿದ್ದೀವಿ ಮತ್ತು 7 ದಿವಸ ಪ್ರತಿಯೊಂದು ಮನೆಗೆ ಭೇಟಿಯನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ಅದು ಹಾಗೆ. ತಂಗೇನು ಅಂಥ ಪರಿಸ್ಥಿತಿ ಬಂದರೆ ನೋಡೋಣ, ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳಿದೆ. ರಂಗಾಯಣದ್ದು KKRDದಿಂದ ಕೇಳ್ತಾ ಇದ್ದಲ್ಲ, ನಾವು ಕೊಡ್ತಾ ಇದ್ದೀವಿ ಆಲ್ರೆಡಿ ರಂಗಾಯಣಕ್ಕೆ. ಈ ಸತಿ ಎಡಿಷನ್ ಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಆಲ್ರೆಡಿ ನಾನು ಕ್ರಿಯಾ ಯೋಜನೆ ಅಪ್ರೂವಲ್ ಮಾಡಿದ್ದೀವಿ. ಕ್ರಿಯಾ ಯೋಜನೆ ಅಪ್ರೂವಲ್ ಮಾಡ್ಕೊಂಡು ನೀವು ಮತ್ತೆ ಎಡಿಷನ್ ಬೇಕಂತ ಕೇಳಿದ್ದೀವಿ. ವಾರ್ಡನ್ಗಳಿರ್ತಾರೆ, ಶಿಕ್ಷಕರಿರಾಗಲ್ಲ, ವಾರ್ಡನ್ಗಳಿರ್ತಾರೆ. ಕೆಲವೊಂದಿಷ್ಟು ಸಮಸ್ಯೆಗಳು ಅಂಥವು ಯಾವ ಕಂಡು ಬರ್ತಾವೆ ಅವ್ರ ಮೇಲೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ವಿರೋಧ ಮಾಡಿದ್ರು, ಈಗ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿದ್ದೆ, ಸ್ವಾಗತ ಮಾಡ್ತೀವಿ. BJP ಅವ್ರಿಗೆ ಏನು ಕೆಲಸ ಅಂದರೆ, ಅವರಿಗೆ ವಾಸ್ತವ ಸತ್ಯ, ಬಡವರಾಗಲಿ ಮತ್ತೊಬ್ಬರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ನೋಡಿ, ನಾವು ಮಾಡೋ ಹೊತ್ನಾಗ ಅದನ್ನು ವಿರೋಧ ಮಾಡಿದರು. ನಾನು ಒಂದೇ ಕ್ವಶನ್ ಕೇಳ್ತೀನಿ BJP ಅವ್ರಿಗೆ. 2C 2D ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ 2C 2D ಮಾಡಿದರು. ಅದನ್ನು ಯಾವ ಆಧಾರದ ಮೇಲೆ ಮಾಡಿದರು? ಇದೇ ಹಿಂದುಳಿದ ವರ್ಗದ ಅವರು ನೇಮಕ ಮಾಡಿದಂಥ ಜಯಪ್ರಕಾಶ್ ಹೆಗಡೆ ಅವರು ನಾವು ನೇಮಕ ಮಾಡಿಲ್ಲ, ಅವರು ನೇಮಕ ಮಾಡಿದ್ರು. ಅವರು ನೇಮಕ ಮಾಡಿದ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು 2C 2D ಮಾಡಿದರು. ಆವಾಗ ಆ ಆಯೋಗ ಭಾಳ ಚೆನ್ನಾಗಿತ್ತು, ಹಿಂದುಳಿದ ವರ್ಗ ಆಯೋಗ ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾಯಿತ್ತು. ಅದರ ರೆಕಮೆಂಡ್ ಮೇಲೆ 2C 2D ಮಾಡಿದರು. ನಮ್ಮ ಸರ್ಕಾರ ಬಂದ ಮೇಲೆ ಅದೇ ಜಯಪ್ರಕಾಶ್ ಹೆಗಡೆ ಅವರ ವರದಿ ಕೊಟ್ಟರು, ಇದ್ರದ್ದು ಹಿಂದುಳಿದ ವರ್ಗ. ಅದು ಸಿದ್ದರಾಮಯ್ಯವ್ರ ಮನ್ಯಾಗ ಕುಂತು ಬರೆದಿದ್ದು. ಇವರಾದ್ರೆ ಇವ್ರ ಮನ್ಯಾಗ ಇವ್ರು ಮಾಡಿದ್ದಾದ್ರೆ ಇವ್ರ ಮನ್ಯಾಗ ಕುಂತು ಬರೆಯೋಕ್ಕಲ್ಲ, ಸಾರ್ವಜನಿಕರು ಬರೀತಾರೆ. ನಾವು ಮಾಡಿದ್ದಾದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಮನ್ಯಾಗ ಕುಂತು ಬರೀತಾರೆ. ನಾನು ಈ ಕೇಂದ್ರ ಸರ್ಕಾರದ ಜಾತಿ ಜನಗಣತಿಯನ್ನು ಮಾಡ್ತಾ ಇದ್ದಾರಲ್ಲ, ನಾನು ಸ್ವಾಗತ ಮಾಡ್ತೀನಿ. ಆದರೆ ಅದರ ಜೊತೆಗೆ ನಿಜವಾಗಲೂ ಈ ದೇಶದಾಗ, ಈ ರಾಜ್ಯದೊಳಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರ್ಯಾರು ಎಷ್ಟೆಷ್ಟು ವಾಸ್ತುಸ್ಥಿತಿ ಇದೆ ಅದನ್ನು ಇದರೊಳಗೆ ಮಾಡಿಸ್ಲಿ. ಈ ಸದ್ಯ ಮಾಡೋರು, ಇದನ್ನು ಜನಗಣತಿ ಮಾಡೋರು ಯಾರು? ಶಿಕ್ಷಕರಲ್ಲ. ಮತ್ತು ನಾವು ಮಾಡಿದ್ಯಾರು? ಅದೇ ಶಿಕ್ಷಕರು. ಅವರಾದ್ರೆ ಮನೆಗೆ ಕುಂತು ಬರೀತಾರೆ, ಇವರಾದ್ರೆ ಮನೆಗೆ ಹೋಗಿ ಬರೀತಾರೆ. ಅಂದರೆ ಅವರಿಗೆ ಓದಲಾರ್ದೇ, ಅದ್ರ ಬಗ್ಗೆ ತಿಳ್ಕೊಲಾರ್ದೆ ಏನೆಲ್ಲ ಮಾತಾಡೋಂಥ ಕೆಲಸವನ್ನು ಮಾಡ್ತಾರೆ. ಅದು BJP ಅವ್ರಿಗೆ ಕರಗತ ಆಗಿಬಿಟ್ಟೈತೆ ಅದ್ರ ಬಗ್ಗೆ. ಸರಿ ಸ್ವಾಮಿ, 10 ವರ್ಷದಿಂದ ಇದು ನಿಮ್ಮ ಸರ್ಕಾರ ಬಂದದ್ನಾಗ ನೀವೇ ಮಾಡಿದ್ರಿ, ಗಣಿಸ್ಕೊಡಿದ್ರೆ ಅವತ್ತು ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅದನ್ನು ತರ್ಸೋದು ನೋಡ್ಬೇಕಾಗಿತ್ತು. 5 ವರ್ಷ ಸರ್ಕಾರ ಮಾಡಿದ್ರಲ್ಲ, ಅದನ್ನು ತರದು ನೋಡ್ಬೇಕಾಗಿತ್ತು ನೀವು. ಆ ಕೆಲಸ ಮಾಡಲಿಲ್ಲ. ಅಂದರೆ ವಾಸ್ತವ ಸತ್ಯ, ಬಡವ್ರ ಬಗ್ಗೆ, ಸಮಾಜದೊಳಗೆ ಕಟ್ಟ ಕಡೆ ಮನುಷ್ಯನ ಬಗ್ಗೆ ಚಿಂತಿಲ್ಲ, ಅವ್ರಿಗೆ ಚಿಂತಿರೋದೇ ಬೇರೆ ಇದೆ. ಯುದ್ಧ ನಡೀಲಿ, ಅದಕ್ಕೆ ಸ್ವಾಗತ ಮಾಡ್ತೀವಿ. ನಮ್ಮ ಸೈನಿಕರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ವಿ. ನಿನ್ನೆ ತಿರಂಗ ಯಾತ್ರೆ ಮಾಡೋದ್ರ ಮುಖಾಂತರ ನಮ್ಮ ಸೈನಿಕರ ಸಾಮರ್ಥ್ಯ ಚೆನ್ನಾಗಿದೆ. ನಮ್ಮ ದೇಶದ ಸೈನಿಕರು ಏನೋ ಬುದ್ಧಿವಂತಿಕೆಯಿಂದ ವೈರಿಗಳನ್ನು, ಪಾಕಿಸ್ತಾನದ ಭಯೋತ್ಪಾದಕರನ್ನು ಹುಟ್ಟಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾರು? ನೋಡಿ, ಪಾಕಿಸ್ತಾನದವ್ರಿಗೆ ಅವ್ರಿಗೆ ತಮ್ಮದೇ ಆದಂಥದ್ದು ಏನಿಲ್ಲ. ನಾವು 4 ದಿವಸ ಗಟ್ಟಿಯಾಗಿ ಯುದ್ಧ ಮಾಡಿದರೆ ಪಾಕಿಸ್ತಾನ ಈ ಭೂಪಟದಾಗ ಇರೋಲ್ಲ, ಈ ಭೂಪಟದಾಗ ಇರೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಶಕ್ತಿ ನಮ್ಮ ಸೈನಿಕರ ಹತ್ರ ಇದೆ. ಈಗಲ್ಲ, ಕಾಲಾಂತರದಿಂದನೂ ಏನು ಸೈನಿಕರವನ್ನು ಶಕ್ತಿಯನ್ನು ಬೆಳೆಸುವಂಥ ಕೆಲಸ ಎಲ್ಲ ಸರ್ಕಾರಗಳು ಮಾಡ್ಕೊತ ಬಂದಿದೆ. ನಮ್ಮ ಸಾಮರ್ಥ್ಯ ಸಾಕಷ್ಟಿದೆ, ಸೈನಿಕರು ಗಟ್ಟಿಯಾಗಿದ್ದಾರೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲ ಯುದ್ಧವನ್ನು ಗೆಲ್ತೀವಿ ಅನ್ನೋ ವಿಶ್ವಾಸದಿಂದ ಇದ್ದೀವಿ.